ನಾನು ಅನಿವಾಸಿ ಭಾರತೀಯ ಉಪಾಧ್ಯಕ್ಷೆ ಆದಮೇಲೆ ಏನೇ ಕವರ್ ಮಾಡಿದ್ರು ತಕ್ಷಣ ನನಗೆ ನ್ಯೂಸ್ ಬರೋದು ಹೊರಗಡೆ ದೇಶದಿಂದ, ಅದು ವಾರ್ತಾ ಭಾರತಿಯಲ್ಲಿ ಬಂದಿರೋದನ್ನ ಕಳಿಸ್ತಾ ಇರ್ತಾರೆ. ವಾರ್ತಾ ಭಾರತಿಯವರು ಇವತ್ತು ಒಂದು ಮುಖ್ಯವಾದ ಒಂದು ವೆಬ್ಸೈಟ್ನ ಲಾಂಚ್ ಮಾಡಿದ್ದಾರೆ. ಅದು globalkannadiga.com ಅಂತ. ಅದು ಪ್ರಪಂಚದಲ್ಲಿರುವ ಅನಿವಾಸಿ ಕನ್ನಡಿಗರಿಗೆಲ್ಲರಿಗೂ ಒಂದು ಪ್ಲ್ಯಾಟ್ಫಾರ್ಮ್, ಅಂದರೆ ಅವರ ಸಮಸ್ಯೆಯನ್ನು ಹೇಳ್ಕೊಳಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್, ಅಥವಾ ಅವರ ಅನಿಸಿಕೆಯನ್ನು ಹೇಳ್ಕೊಳಕ್ಕೆ, ಅಥವಾ ಅವರ ಸಾಧನೆ ಬಗ್ಗೆ ನಮ್ಮ ಸರ್ಕಾರಕ್ಕೆ ತಿಳಿಸುವುದಕ್ಕೆ ಕೂಡ ವಾರ್ತಾ ಭಾರತಿಯವರಿಗೆ ಈ ಒಂದು ವೆಬ್ಸೈಟ್ ಮೂಲಕ ಅವರಿಗೆ ಸಹಾಯ ಆಗುತ್ತೆ. ವಾರ್ತಾ ಭಾರತಿ 22 ವರ್ಷದಿಂದ ಜನಗಳು ಓದ್ತಾ ಬಂದಿದ್ದಾರೆ, ಮತ್ತು ಇತ್ತೀಚೆಗೆ ಅನಿವಾಸಿ ಕನ್ನಡಿಗರ ಸಂಖ್ಯೆ ಬಹಳಷ್ಟು ಈ ವಾರ್ತಾ ಭಾರತಿಯನ್ನೇ ಓದ್ತಾರೆ. ಬೇರೆ ಯಾವುದು ಹೊರಗಡೆ ದೇಶದವ್ರು ನೋಡಲ್ಲ, ಫಸ್ಟ್ ಓದೋದೇ ವಾರ್ತಾ ಭಾರತಿ. ಯಾಕಂದರೆ ನನ್ನ ಬಗ್ಗೆ ನಾನು ಅನಿವಾಸಿ ಭಾರತೀಯ ಉಪಾಧ್ಯಕ್ಷೆ ಆದಮೇಲೆ ಏನೇ ಕವರ್ ಮಾಡಿದ್ರು ತಕ್ಷಣ ನನಗೆ ನ್ಯೂಸ್ ಬರೋದು ಹೊರಗಡೆ ದೇಶದಿಂದ, ಅದು ವಾರ್ತಾ ಭಾರತಿಯಲ್ಲಿ ಬಂದಿರೋದನ್ನ ಕಳಿಸ್ತಾ ಇರ್ತಾರೆ. ಆದ್ದರಿಂದ ಕರಾವಳಿ ಪ್ರದೇಶದವರು ಜಾಸ್ತಿ ಈ ಒಂದು ವಾರ್ತಾ ಭಾರತಿನ ಓದ್ತಾ ಇದ್ದಾರೆ. ಆದರೆ ನನ್ನ ಒಂದು ಅಭಿಪ್ರಾಯ ಏನಂದರೆ, ಇದು ಪ್ರಪಂಚದಲ್ಲಿರುವ ಎಲ್ಲ ದೇಶಗಳಿಗೂ ಕೂಡ ಇದು ಹೋಗಬೇಕು. ಪ್ರಪಂಚದಲ್ಲಿರುವ ಎಲ್ಲ ಕನ್ನಡಿಗರು ಈ ಒಂದು ವಾರ್ತಾ ಭಾರತಿನ ಓದಬೇಕು. ಅದು ಈಗ ನೀವೊಂದು ವೆಬ್ಸೈಟ್ ಲಾಂಚ್ ಮಾಡಿರೋದ್ರಿಂದ ಅದಕ್ಕೆ ಸಹಾಯ ಆಗುತ್ತೆ. ಯಾಕಂದರೆ ಇದು ಕರಾವಳಿ ಪ್ರದೇಶಕ್ಕೊಂದೇ ಮೀಸಲಾಗಿಸ್ತದೆ. ಪ್ರಪಂಚದಲ್ಲಿರುವ ನಾನಾ ದೇಶದ ಕನ್ನಡಿಗರು ಕೂಡ ಇದನ್ನು ವೆಬ್ಸೈಟನ್ನು ಯೂಸ್ ಮಾಡುವ ಹಾಗೆ ನಾವು ಅವರಿಗೂ ಕೂಡ ನಮ್ಮ ಒಂದು ಇಲಾಖೆಯ ಮೂಲಕ ಈ ಒಂದು ವೆಬ್ಸೈಟನ್ನು ಅಡ್ರೆಸ್ ಕಳಿಸ್ತೀವಿ. ಅದೇ ರೀತಿ ವಾರ್ತಾ ಭಾರತಿಯವರು ಕೂಡ ಈ ವೆಬ್ಸೈಟಲ್ಲಿ ಬಂದ ಸಮಸ್ಯೆಗಳನ್ನು ನಮ್ಮ ಸರ್ಕಾರದ ನಮ್ಮ ಡಿಪಾರ್ಟ್ಮೆಂಟ್ ಜೊತೆ ಹಂಚಿಕೊಂಡ್ರೆ ನಾವು ಕೂಡ ಅವರ ಸಮಸ್ಯೆಗೆ ಸ್ಪಂದನೆ ಮಾಡೋಕ್ಕೆ ಸಹಾಯ ಆಗುತ್ತೆ. ಮತ್ತು ವಾರ್ತಾ ಭಾರತಿಯವರು ಕೂಡ ಅನೇಕ ಕನ್ನಡಿಗರು ಹೊರದೇಶದಲ್ಲಿರುವ ಮಾಡುವ ಸಾಧನೆಯ ಬಗ್ಗೆ ಕೂಡ ಅವರಿಂದ ನಮಗೆ ಇನ್ಫಾರ್ಮೇಷನ್ ಬರುವ ಹಾಗೆ ಈ ಒಂದು globalkannadiga.com ಕಾರ್ಯನಿರ್ವಹಿಸಲಿದೆ. ಹಾಗೆ ನಮ್ಮದು ಕೂಡ NRI ಫೋರಮ್ದು ವೆಬ್ಸೈಟ್ ಇದೆ, ಅದಕ್ಕೆ ಕೂಡ ಅವರು ಲಿಂಕ್ ಮಾಡಿಕೊಂಡು ನಮಗೆ ಅವರು ಕಮ್ಯುನಿಕೇಟ್ ಮಾಡ್ಬೋದು ಅವರ ಒಂದು ವಾರ್ತಾ ಭಾರತಿಯ ಮೂಲಕ.